ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 5ನೇ ಶ್ಲೋಕವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಕಶ್ಚಿತ್ ಅನ್ನುವಂತಹ ಪದದಲ್ಲಿ ಗುಣಗಳನ್ನ ಮೀರಿರುವಂತಹ ಜ್ಞಾನಿ ಪುರುಷ ಕೂಡ ಸೇರಿದಾನ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಅಲ್ವಾ. ಈಗ ಪ್ರಶ್ನೆ ಏನು ಅಂತಂದ್ರೆ, ಸರ್ವಹ ಅನ್ನುವಂತಹ ಪದ ಯಾರ ವಾಚಕವಾಗಿ ಇಲ್ಲಿದೆ ಮತ್ತು ಅವನು ಗುಣಗಳಿಗೆ ವಶನಾಗಿ ಕರ್ಮ ಮಾಡೋದಕ್ಕೆ ಬಾಧ್ಯನಾಗ್ತಾನೆ ಅಂತ ಹೇಳಿದಾರಲ್ಲ, ಹಂಗಂದ್ರೆ ಅರ್ಥ ಏನು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂತಂದ್ರೆ, ಸರ್ವಹ ಅನ್ನುವಂತಹ ಪದ ಎಲ್ಲ ಪ್ರಾಣಿಗಳ ವಾಚಕವಾಗಿ ಇದ್ರೂ ಕೂಡ ಇಲ್ಲಿ ಅದನ್ನ ಮುಖ್ಯವಾಗಿ ಮನುಷ್ಯ ಸಮುದಾಯದ ವಾಚಕ ಅಂತ ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಕರ್ಮಗಳಲ್ಲಿ ಮನುಷ್ಯನಿಗೆ ಅಧಿಕಾರ ಇರೋದು. ಈಗ ನಾವು ಮನುಷ್ಯರಾಗಿದ್ರೆ ಮಾತ್ರನೇ ಕರ್ಮ, ಧರ್ಮ, ಇದು ಅಕರ್ಮ, ಇದು ಒಳ್ಳೆ ಕೆಲಸ, ಇದು ಕೆಟ್ಟ ಕೆಲಸ, ಈ ರೀತಿ ವಿಂಗಡಣೆ ಎಲ್ಲ ರೀತಿಯ ಕರ್ಮಗಳ ಅಧಿಕಾರ ಇರೋದು ಮನುಷ್ಯನಿಗೆ ಮಾತ್ರ. ಪ್ರಾಣಿ ಪಕ್ಷಿಗಳಿಗೆ ಒಳ್ಳೇದು ಕೆಟ್ಟದ್ದು ಆ ಥರ ಕರ್ಮಗಳು ಅಂತ ಏನೂ ಇಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಸರ್ವಹ ಅಂತ ಹೇಳಿರೋದು ಎಲ್ಲ ಪ್ರಾಣಿಗಳಿಗಾದ್ರೂ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಅದು ಮನುಷ್ಯ ಸಮಾಜಕ್ಕೆ ಹೇಳಿರೋದು ಅಂತಂದ್ಬಿಟ್ಟು, ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳ ಸಂಸ್ಕಾರದಿಂದ ನಮಗೆ ಉಂಟಾಗಿರುವ ಸ್ವಭಾವಕ್ಕೆ ಪರವಶನಾಗಿ ಕರ್ಮಗಳಲ್ಲಿ ಪ್ರವೃತ್ತನಾಗೋದೇ ಗುಣಗಳ ವಶನಾಗಿ ಕರ್ಮ ಮಾಡೋದಕ್ಕೆ ಬಾಧ್ಯ ಆಗತ್ತೆ. ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕೆಲಸ ಮಾಡಿರ್ತೀವಿ, ಅದರ ಸಂಸ್ಕಾರ ಇರುತ್ತಲ್ಲ, ಅದು ನಮ್ಮ ಒಳಗಡೆ ಬೇರೂರಿರುತ್ತೆ. ಆ ಸಂಸ್ಕಾರದಿಂದ ಉಂಟಾಗಿರುವಂಥ ಸ್ವಭಾವ ನಮ್ದಾಗಿರುತ್ತೆ. ಈಗ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸ್ವಭಾವ ಇರುತ್ತೆ. ಆ ಸ್ವಭಾವ ಅನ್ನೋದು ಹೇಗೆ ಬರುತ್ತೆ ಅಂತಂದ್ರೆ, ಅವ್ರು ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳು, ಅದರಿಂದ ಆ ಸಂಸ್ಕಾರ ಅನ್ನೋದು ನಮ್ಮ ಒಳಗಡೆ ಇರುತ್ತೆ. ಅದಕ್ಕೆ ನಮ್ಮ ಸ್ವಭಾವ ಈಗ ಆ ರೀತಿ ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಅಂಥ ಕೆಲಸಗಳನ್ನೇ ನಾವು ಮಾಡೋದಕ್ಕೆ ಶುರು ಮಾಡ್ತೀವಿ. ನಮ್ಗೆ ಅಂಥ ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ಆ ಗುಣಗಳ ವಶನಾಗಿ ಅವನು ಕರ್ಮ ಮಾಡೋದಕ್ಕೆ ಅವನು ಬಾಧ್ಯನಾಗ್ತಾನೆ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಗುಣೈಹಿ ಪದದ ಜೊತೆ ಪ್ರಕೃತಿ ಜೈಹಿ ಅನ್ನುವಂತಹ ವಿಶೇಷಣವನ್ನ ಕೊಟ್ಟಿದಾರಲ್ಲ, ಇದಕ್ಕೆ ಅರ್ಥ ಏನು, ಇಲ್ಲಿ ಯಾಕೆ ಆ ವಿಶೇಷಣವನ್ನ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಸಾಂಖ್ಯಶಾಸ್ತ್ರದಲ್ಲಿ ಗುಣಗಳ ಸಾಮ್ಯಾವಸ್ಥೆ ಇರುತ್ತಲ್ಲ, ಅದಕ್ಕೆ ಪ್ರಕೃತಿ ಅಂತ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ಆ ಗುಣಗಳ ಸಾಮ್ಯಾವಸ್ಥೆಯ ಹೆಸರು ಪ್ರಕೃತಿ ಅಂತ ಹೇಳಿದ್ದಾರೆ. ಆದ್ರೆ ಭಗವಂತನ ಮತದಲ್ಲಿ ಭಗವಂತ ಏನು ಹೇಳ್ತಾನೆ, 3 ಗುಣಗಳು ಪ್ರಕೃತಿಯ ಕಾರ್ಯಗಳಾಗಿದೆ ಅಂತ ಹೇಳ್ತಾನೆ. ಈ ಮಾತನ್ನ ಸ್ಪಷ್ಟಪಡಿಸೋದಕ್ಕೆ, ಅಂದ್ರೆ ಭಗವಂತ 3 ಗುಣಗಳು ಪ್ರಕೃತಿಯ ಕೆಲಸಗಳು ಅಂತ ಹೇಳಿದಾನಲ್ಲ, ಆ ಮಾತನ್ನ ಸ್ಪಷ್ಟಪಡಿಸೋದಕ್ಕೋಸ್ಕರ ಭಗವಂತ ಇಲ್ಲಿ ಗುಣೈಹಿ ಅನ್ನುವಂಥ ಪದದ ಜೊತೆ ಪ್ರಕೃತಿ ಜೈಹಿ ಅನ್ನುವಂಥ ವಿಶೇಷಣವನ್ನ ಕೊಟ್ಟಿದ್ದಾನೆ. ಈ ರೀತಿನೇ ಕೆಲವು ಕಡೆಗಳಲ್ಲಿ, ಅಂತಂದ್ರೆ ಭಗವದ್ಗೀತೆಯ ಇನ್ನು ಬೇರೆ ಬೇರೆ ಅಧ್ಯಾಯಗಳಲ್ಲಿ ಭಗವಂತ ಇದೇ ವಿಷಯವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಹೇಳಿದಾನೆ. ಏನು ಹೇಳಿದಾನೆ, ಕೆಲವೊಂದು ಕಡೆ ಪ್ರಕೃತಿ ಸಂಭವಾನ್ ಅಂತ ಹೇಳಿದಾನೆ, ಕೆಲವು ಕಡೆ ಪ್ರಕೃತಿ ಜಾನ್ ಅಂತ ಹೇಳಿದಾನೆ, ಪ್ರಕೃತಿ ಸಂಭವಾಹ ಅಂತ ಹೇಳಿದಾನೆ, ಪ್ರಕೃತಿ ಜೈಹಿ ಅಂತ ಹೇಳಿದಾನೆ. ಹೀಗೆ ವಿಶೇಷಣಗಳನ್ನ ಸೇರಿಸಿ ಅವನು ಅಲ್ಲಲ್ಲಿ ಗುಣಗಳನ್ನ ಪ್ರಕೃತಿಯ ಕೆಲಸಗಳು ಅಥವಾ ಕಾರ್ಯಗಳು ಅಂತ ತಿಳಿಸಿದಾನೆ. ಈಗ ಈ ಶಬ್ದಗಳನ್ನ ಯಾವ ಯಾವ ಅಧ್ಯಾಯದಲ್ಲಿ ಯಾವ ಶ್ಲೋಕದಲ್ಲಿ ಯೂಸ್ ಮಾಡಿದಾನೆ ಅನ್ನೋದನ್ನ ಒಂದ್ಸರಿ ನೋಡೋಣ. ಆಗ ನಮಗೆ ಕೂಡ ಗೊತ್ತಾಗುತ್ತೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಎಲ್ಲೆಲ್ಲಿ ಅಂತಂದ್ಬಿಟ್ಟು. ಈಗ ಪ್ರಕೃತಿ ಸಂಭವಾನ್ ಅನ್ನುವಂಥದ್ದನ್ನ 13ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಹೇಳಿದಾನೆ. ಅದು ಶ್ಲೋಕ ಏನು ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಹೇಳ್ತೀನಿ, ಅದರದ್ದು ಅರ್ಥ ಹೇಳ್ಕೊಂಡು ಹೋಗ್ತೀನಿ ನಾನು. ಆ ಶ್ಲೋಕದಲ್ಲಿ ಪ್ರಕೃತಿಂ ಪುರುಷಂ ಚೈವ ಅಂತ ಇದೆ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದಾನೆ, ಪ್ರಕೃತಿ ಮತ್ತೆ ಪುರುಷ ಇವೆರಡನ್ನೂ ಸಹ ನೀನು ಅನಾದಿ ಅಂತ ತಿಳ್ಕೊಂಡು, ಮತ್ತೆ ರಾಗದ್ವೇಷಾದಿ ವಿಕಾರಗಳನ್ನ ಮತ್ತೆ ತ್ರಿಗುಣಾತ್ಮಕವಾದ ಸಂಪೂರ್ಣ ಪದಾರ್ಥಗಳನ್ನು ಕೂಡ ಪ್ರಕೃತಿಯಿಂದಲೇ ಉತ್ಪನ್ನವಾಗಿರುವಂಥದ್ದು ಅಂತ ತಿಳ್ಕೋ ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಏನು, ಈ ಪ್ರಕೃತಿ ಪುರುಷ ಅನ್ನೋದು ಯಾವಾಗಲೂ ಇದೆ ಅಂತ ತಿಳ್ಕೋ, ಮತ್ತೆ ರಾಗದ್ವೇಷ ಅನ್ನುವಂಥ ವಿಕಾರಗಳು ಮತ್ತೆ ಈ ತ್ರಿಗುಣಗಳಿಂದ ಬರುವಂಥ ಎಲ್ಲಾ ಪದಾರ್ಥಗಳು ಕೂಡ ಪ್ರಕೃತಿಯಿಂದಾನೇ ಉತ್ಪನ್ನವಾಗಿರೋದು ಅಂತ ನೀನು ತಿಳ್ಕೋ ಅಂತಂದ್ಬಿಟ್ಟು ಭಗವಂತ ಅಲ್ಲಿ ಹೇಳಿದಾನೆ. ಅಂದ್ರೆ ಭಗವಂತ ಈ
ಗುಣಗಳಿದೆಯಲ್ಲ ಇದು ಪ್ರಕೃತಿಯಿಂದ ಉಂಟಾಗುವಂಥದ್ದು. ಪ್ರಕೃತಿಯ ಕೆಲಸ ಅದು, ನಮ್ಮ ಕೆಲಸಗಳಲ್ಲ. ಅದು ತಂತಾನಾಗಿ ಪ್ರಕೃತಿಯಿಂದ ನಡೆಯುವಂಥದ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ಈ ಪ್ರಕೃತಿ ಮತ್ತು ಪುರುಷ ಅಂತಂದರೆ ಎಲ್ಲ ಜೀವಿಗಳು ಅಂತ ಅರ್ಥ ಮಾಡ್ಕೋಬೇಕು ಆಯಿತಾ. ಪ್ರಕೃತಿ ಮತ್ತು ಪುರುಷ ಎರಡೂ ಕೂಡ ಅನಾದಿ ಅಂದರೆ ಏನು, ಯಾವಾಗಲೂ ಇರುವಂಥದ್ದು. ಆದರೆ ಈ ರಾಗದ್ವೇಷಗಳು ವಿಕಾರಗಳಿದೆಯಲ್ಲ ಅದು ಮತ್ತು ತ್ರಿಗುಣಾತ್ಮಕವಾದಂಥ ಎಲ್ಲ ಪದಾರ್ಥಗಳು ಅದೆಲ್ಲ ಎಲ್ಲಿಂದ ಉತ್ಪತ್ತಿಯಾಗಿರುವಂಥದ್ದು, ಪ್ರಕೃತಿಯಿಂದ. ಅಂದರೆ ಈ ಗುಣಗಳು ಕೂಡ ಪ್ರಕೃತಿಯಿಂದ ಬಂದಿರುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಪ್ರಕೃತಿ ಜಾನ್ ಅನ್ನುವಂಥ ಪದ ಇದೆಯಲ್ಲ ಅದನ್ನು 21ನೇ ಶ್ಲೋಕದಲ್ಲಿ ಭಗವಂತ ಅದರ ಬಗ್ಗೆ ಹೇಳಿದ್ದಾನೆ. ಏನು ಆ ಒಂದು ಶ್ಲೋಕ ಅಂತಂದರೆ ಪುರುಷ ಪ್ರಕೃತಿಸ್ಥೋಹಿ ಅಂತ ಇದೆ. ಅದಕ್ಕೆ ಅರ್ಥ ಏನು ಅಂತಂದರೆ ಪ್ರಕೃತಿಯಲ್ಲಿ ಸ್ಥಿತನಾದ ಪುರುಷನೇ ಪ್ರಕೃತಿಯಿಂದ ಉತ್ಪನ್ನವಾದ ತ್ರಿಗುಣಾತ್ಮಿಕವಾದ ಪದಾರ್ಥಗಳನ್ನು ಭೋಗಿಸ್ತಾನೆ. ಅಂದ್ರೇನು, ಪ್ರಕೃತಿಯಲ್ಲಿ ಸ್ಥಿತನಾಗಿರುವಂಥವನು ಪ್ರಕೃತಿಸ್ಥ ಅಂತ ಹೇಳಿದ್ದಾರೆ ನೋಡಿ. ಪ್ರಕೃತಿಯಲ್ಲಿ ಯಾರು ಸ್ಥಿತನಾಗಿದ್ದಾನೋ ಅಂಥ ಮನುಷ್ಯ ಪ್ರಕೃತಿಯಿಂದ ಉತ್ಪನ್ನವಾಗಿರುವಂಥ 3 ಗುಣಾತ್ಮಿಕವಾದ ಪದಾರ್ಥಗಳನ್ನು, ಅಂದರೆ ಈ ಜಗತ್ತಲ್ಲಿರುವಂಥದ್ದು ಎಲ್ಲವೂ ಕೂಡ ಈ 3 ಗುಣಗಳಿಂದಾನೇ ಉತ್ಪತ್ತಿಯಾಗಿರುವಂಥದ್ದು. ಆ ಪದಾರ್ಥಗಳನ್ನೆಲ್ಲ ಅವನು ಭೋಗಿಸ್ತಾನೆ. ಮತ್ತು ಆ ಗುಣಗಳ ಸಂಘವೇ ಈ ಜೀವಾತ್ಮ ಏನು ಮಾಡ್ತಾನೆ ಅಂದರೆ ಆ ಗುಣಗಳ ಜೊತೆ ಇರೋದೇ ಈ ಜೀವಾತ್ಮ ಒಳ್ಳೆ ಅಥವಾ ಕೆಟ್ಟ ಯೋನಿಗಳಲ್ಲಿ ಜನಿಸೋದಕ್ಕೆ ಕಾರಣವಾಗಿದೆ. ನಾವು ಇವಾಗ ಒಳ್ಳೆಯವರ ಜೊತೆಲಿದ್ದಾಗ ಒಳ್ಳೇದು ಬರುತ್ತೆ ಅಲ್ವಾ. ಅಂದರೆ ಆ ಗುಣಗಳು ಎಂಥ ಗುಣಗಳ ಜೊತೆ ನಾವು ಸೇರ್ಕೊಳ್ತೀವೋ, ಸತ್ವಗುಣ, ರಜೋಗುಣ, ತಮೋಗುಣ 3 ಗುಣಗಳಿದೆಯಲ್ಲ, ಅದರಲ್ಲಿ ನಾವು ಯಾವುದರ ಜೊತೆ ನಾವು ಸೇರ್ಕೊಳ್ತೀವೋ ಅದರ ತಕ್ಕ ಹಾಗೆ ನಮಗೆ ಜನ್ಮ ಸಿಗತ್ತೆ. ಸೊ ಜೀವಾತ್ಮ ಒಳ್ಳೆ ಅಥವಾ ಕೆಟ್ಟ ಯೋನಿಗಳನ್ನು ಯಾಕೆ ಪಡಿತಾನೆ ಅಂತಂದರೆ ನಾವು ಯಾವ ಗುಣದ ಸಂಘ ಮಾಡ್ತೀವೋ ಆ ಥರದ್ದೇ ನಮಗೆ ಜನ್ಮ ಅನ್ನೋದು ಸಿಗುತ್ತೆ ಅನ್ನೋದು ಇದಕ್ಕೆ ಅರ್ಥ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.